ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಸೊ ನಾವಿವತ್ತು ಆ್ಯಕ್ಚುಲಿ ಒನ್ ಡೇ ಟ್ರಿಪ್ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತ ಅಂದರೆ ಕೂರ್ಗ್ಗೆ. ಸೊ ಅಲ್ಲಿ ಕೆಲವೊಂದು ಪ್ಲೇಸಸ್ನ ನೋಡ್ಕೊಂಡು ಬರೋಣ ಅಂತ. ಸೊ ಇವತ್ತಿನ ಡೇ ಹೇಗೋಗುತ್ತೆ ಮತ್ತು ಯಾವ್ಯಾವ ಪ್ಲೇಸಿಗೆ ಹೋಗ್ತೀವಿ ಅಂತ ನಿಮಗೆ ಹೋಗ್ತಾ ಹೋಗ್ತಾ ತೋರಿಸ್ತೀನಿ. ಸೊ ನಮ್ಮ ಜೊತೆ ಯಾರಿದ್ದಾರೆ ಅಂತ ಅಂದರೆ ಅವ್ರಿಗೆ ಗೊತ್ತಿರುತ್ತೆ. ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಯಾ ಗುಡ್ ಮಾರ್ನಿಂಗ್. ಸೊ ನಾವು ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ? ನಾವೀಗ ಕೂರ್ಗ್ ಹೋಗ್ತಾ ಇದ್ದೀವಿ. ಸೊ ಜಸ್ಟ್ ಒನ್ ಡೇ ಅಷ್ಟೇ, ಸ್ಟೇ ಏನೂ ಆಗ್ತಾ ಇಲ್ಲ. ಕೆಲವೊಂದು ಪ್ಲೇಸಸ್ನ ನೋಡ್ಕೊಂಬರೋಣ ಅಂತ ಪ್ಲ್ಯಾನು. ಎಲ್ಲೆಲ್ಲಿ ಹೋಗ್ತೀವಿ ಅಂತ ವೆಯ್ಟ್ ಮಾಡಿ ತೋರಿಸ್ತೀವಿ ಜಾಗಗಳನ್ನ. ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಮರೀದೆ ಫಾಲೋ ಮಾಡಿ. ಸೊ ಕಮ್ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಓಕೆ ಗೈಸ್, ಈಗ ಆನ್ ದ ವೇ ಬ್ರೇಕ್ಫಾಸ್ಟಿಗೆ ನಿಲ್ಸಿದ್ದೀವಿ. ಸೊ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಇಡ್ಲಿ ವಡೆ ಆರ್ಡ್ರ್ ಮಾಡಿದ್ದೀವಿ. ಸೊ ನಿಂದು ಉಳಿದು ಅದೇನೆ ಇಡ್ಲಿ ಸಾಂಬಾರು, ಅದ್ರ ಜೊತೆಗೆ ವಡೆ ಸಪ್ರೇಟ್ ಕೊಡಬೇಕು. ವಡೆ ಏನಾದರೂ ಸರ್ವರು ಸಾಂಬಾರು ಒಳಗೆ ಹಾಕ್ಕೊಂಬಂದರೆ ಬಲಿಯಾಗೋದು ನಾನು. ಇದು ವಿಷಯ. ಸೊ ಈಗ ಆನ್ ದ ವೇ ಹೊರಟಿದ್ದೀವಿ. ಸೊ ಟ್ರಿಪ್ಪಲ್ಲಿ ಯಾರು ಇದ್ದೀವಿ ಅಂದರೆ ಇವಾಗ ನಮ್ಮ ಬಾಮ ಇದ್ದು, ನಾನು, ರೇಷ್ ಇರೋದು. ಅವರು ವೀಡಿಯೋಗೆ ಬರಲ್ಲ ಆ್ಯಂಡ್ ಬ್ಲಾಗ್ ಮಾಡೋದು. ನಾನು ಪಬ್ಲಿಕಲ್ಲಿ ಬ್ಲಾಗ್ ಮಾಡಿ ತುಂಬ ದಿನ ಆಗುತ್ತೆ, ಅದರಿಂದ ಫ್ಲೋ ಮಿಸ್ ಆಗಿಬಿಟ್ಟಿದೆ. ಅಡ್ಜಸ್ಟ್ ಮಾಡ್ಕೊಳ್ಳಿ. ಮುಂಚೆಲ್ಲ ಹಳೇದೆಲ್ಲ ನೋಡ್ಕೊಂಬಂದು ಒಂದು ಸಲ. ಅಂದರೆ ಈ ಚಾನಲಲ್ಲಿ ಸಿಗೋಲ್ಲ, ನನ್ನ ಚಾನಲಲ್ಲಿ ನೋಡ್ಬೇಕು ನೀವು. ಸೊ ಈಗ ಇಡ್ಲಿ ವಡೆ ಬರಲಿ, ಅದನ್ನು ಟೇಸ್ಟ್ ಮಾಡಿ ಹೆಂಗಿತ್ತು ಅಂತ ಹೇಳ್ತೀವಿ. ಓಕೆನಾ? ಇವಾಗ ನಾವು ಎಲ್ಲಿದ್ದೀವಿ ಅಂದರೆ ಪ್ರಿಯಾಪಟ್ಟಣದಿಂದ ಸ್ವಲ್ಪ ಮುಂದೆ ಇದ್ದೀವಿ. ನೆಕ್ಸ್ಟು ಕುಶಾಲನಗರಕ್ಕೆ ಆಮೇಲೆ ಹೊರಟಿದ್ದೀವಿ. ಓಕೆ. ಸೊ ಗೈಸ್, ಇಲ್ಲಿ ಬಂದಿದೆ ಇಡ್ಲಿ ಸಾಂಬಾರ್. ಇಲ್ಲೂ ಇಡ್ಲಿ ಸಾಂಬಾರ್, ಅವ್ರದ್ದು ಇಡ್ಲಿ ಸಾಂಬಾರ್. ಸೊ ಈಗ ತಿಂಡಿ ಬಂದಿದೆ. ತಿಂಡಿ ತಿಂದ್ಬಿಟ್ಟು ಆಮೇಲೆ ಎಲ್ಲಿ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಸಿಕ್ಬೇಡಿ, ತಿಂದ್ಬಿಟ್ಟು ಹೆಂಗಿದೆ ಅಂತ ಹೇಳ್ತೀವಿ. ಯಾಕೆ ಅಷ್ಟು ಬೇಗ ಕ್ಯಾಮ್ರಾ ಎತ್ತಿಡೋದ್ರಲ್ಲೇ ಇದ್ದಾಳೆ ಇವಳು. ಫುಲ್ ನರ್ವಸ್ ಇದೆ. ಸುಮ್ಮನೆ ಅಂದಮೇಲೆ ಸಮ್ಟೈಮ್ಸ್ ಎಗ್ರಾಡೋದಷ್ಟೇ ಇವಳು. ಕ್ಯಾಮ್ರಾ ಎಷ್ಟೊತ್ತು ಒಳಗಿಟ್ರೆ ಸಾಕು. ಅದು ಹೇಳಿದಕ್ಕೂ ನೋಡಿ ಗುರಾಯಿಸ್ತಾ ಇದ್ದಿಲ್ಲ ಅನಿಸುತ್ತೆ. ಆಮೇಲೆ ಎಡಿಟಿಂಗಲ್ಲಿ ನೋಡಬೇಕು. ಆಲ್ರೆಡಿ ನಮ್ಮ ಬಾಮೈದವರು ಕಂಪ್ಲೇಂಟ್ ಮಾಡಿದ್ದಾರೆ ನಮ್ಮ ಅತ್ತೆ ಹತ್ರ. ಇಬ್ಬರು ಯಾವಾಗಲೂ ಜಗಳಾಡ್ತಾ ಇರ್ತಾರೆ ಅಂತ. ವಡೆ ಅದೇ ಬರಲಿಲ್ಲ, ತಂದುಕೊಟ್ರು. ಕಾಮಿಡಿ. ಗೈಸ್, ಈಗ ಇಡ್ಲಿ ಸಾಂಬಾರು ಟೇಸ್ಟ್ ಮಾಡ್ತಾಯಿದ್ದೀನಿ. ಯೂಶ್ವಲಿ ನಾನು ತಿನ್ನಲ್ಲ, ಬಟ್ ಟ್ರಾವೆಲಿಂಗಲ್ಲಿ ಬೆಸ್ಟ್ ಆಪ್ಷನ್ ಅಂದರೆ ಅದೇ. ಅದಕ್ಕೋಸ್ಕರ ತೊಗೊಂಡಿದ್ದೀನಿ ಅಷ್ಟೇ. ಓಕೆ. ಬಟ್ ಯೂಶ್ವಲಿ ನನಗೇನಂದರೆ ಇಡ್ಲಿ ಸಾಂಬಾರಲ್ಲಿ ಸಾಂಬಾರು ಸ್ವಲ್ಪ ಸ್ವೀಟ್ ಇರಬೇಕು. ಈ ಉಡುಪಿ ಹೋಟ್ಲಲ್ಲೆಲ್ಲ ಮಾಡ್ತಾರಲ್ಲ ಆ ಥರ ಸ್ವಲ್ಪ ಸ್ವೀಟ್ ಆಗಿದ್ದರೆ ಅದು ಇಡ್ಲಿ ಜೊತೆ ಬ್ಲೆಂಡ್ ಆಗುತ್ತೆ. ಸೊ ಆ ಥರ ನನಗಿಷ್ಟ. ಬಟ್ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಇದೆ. ಓಕೆ, ಈಗ ತಿಂದ್ಬಿಟ್ಟು ನೆಕ್ಸ್ಟ್ ಸಿಗ್ತೀವಿ. ಸೊ ಗೈಸ್, ನಾವು ತಿಂಡಿ ಎಲ್ಲ ತಿಂದ್ಕೊಂಡು ರೀಚ್ ಆದ್ವಿ ಕೂರ್ಗ್ಗೆ. ಸೊ ನಾವು ಫಸ್ಟ್ ಹೋಗಿದ್ದ ಜಾಗ ಬಂದು ದುಬಾರೆಗೆ ಹೋಗಿದ್ವಿ. ಬಟ್ ಅಂದರೆ ಅಲ್ಲಿ ಸಿಕ್ಕಾಬಟ್ಟೆ ಕ್ರೌಡ್ ಇತ್ತು. ಬೋಟಿಂಗ್ ಹೋಗೋಕ್ಕೆ ತುಂಬ ಕ್ಯೂ ಇತ್ತು. ಸೊ ಆಮೇಲೆ ಅಲ್ಲೇ ನಿಂತ್ಕೊಂಡ್ಬಿಟ್ರೆ ಒಂದೇ ಕಡೆಗೆ ಸ್ಟಾಪ್ ಆಗಿಬಿಡ್ತೀವಿ, ಆಮೇಲೆ ಬೇರೆ ಪ್ಲೇಸಸ್ ನೋಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಈಗ ನಾವು ಚಿಕ್ಕಲಿ ಹೊಳೆಗೆ ಬಂದಿದ್ದೀವಿ. ಸೊ ನಾನು ಈ ಥರ ಪ್ಲೇಸಸ್ಗೆ ಬರ್ತಾ ಇರೋದು ಫಸ್ಟ್ ಟೈಮ್. ಸೊ ಹಾಗಾಗಿ ನನಗೆ ಸಿಕ್ಕಾಬಟ್ಟೆ ಎಕ್ಸೈಟ್ಮೆಂಟ್ ಇದೆ. ಚೆನ್ನಾಗಿದೆ ಇಲ್ಲಿ ನೋಡೋಕ್ಕೆ, ವ್ಯೂ, ನೇಚರ್ ಎಲ್ಲ. ಸೊ ಬನ್ನಿ ಹೋಗೋಣ ಈಗ. ಗಾಯ್ಸ್, ನಾನಂತೂ ಚಿಕ್ಲಿ ಒಳಗೆ ತುಂಬ ಸಲ ಬಂದಿದ್ದೀನಿ, ಬಟ್ ಈ ರೀತಿ ಚಿಕ್ಲಿ ಒಳಗೆ ಯಾವತ್ತೂ ನೋಡಿಲ್ಲ. ಯಾಕಂದರೆ ನೀರಂತೂ ಸಿಕ್ಕಾಬಟ್ಟೆ ಕಮ್ಮಿ ಇದೆ. ಆ್ಯಕ್ಚುಲಿ ಇಲ್ಲೊಂದು ಫ್ಲೋ ಇರುತ್ತೆ, ಆ ಫ್ಲೋನೇ ಮಾಯ. ಏನಕ್ಕೆ ಅಂದರೆ ಅಲ್ಲಿ ನೀರು ಕನೆಕ್ಷನ್ನೇ ಇಲ್ಲ. ತೋರಿಸ್ತೀನಿ ಬನ್ನಿ.
ನೋಡಿ ಆ್ಯಕ್ಚುಲಿ ಇಲ್ಲಿ ನೀರು ಅಲ್ಲಿಂದ ಹರ್ಕೊಂಬಂದು ಹಿಂಗೆ ಫ್ಲೋ ಬಂದು ಹಿಂಗೆ ಹೋಗುತ್ತೆ. ಬಟ್ ನೀರೇ ಇಲ್ಲ, ಫುಲ್ ಬತ್ತೋಗ್ಬಿಟ್ಟಿದೆ. ಸೊ ನೀರು ಕಮ್ಮಿ ಇರೋದ್ರಿಂದ ನೋಡಿ ಇಲ್ಲೆಲ್ಲ ಒಂದು ಕನೆಕ್ಷನ್ ಇರುತ್ತೆ, ಇಲ್ಲೆಲ್ಲ ಫುಲ್ಲು ನೀರಿರುತ್ತೆ. ಅದೆಲ್ಲ ಈ ನೀರೇ ಇಲ್ಲವೇ ಇಲ್ಲ. ಯಾವ ಲೆವೆಲ್ಗೆ ನೀರು ಕಮ್ಮಿ ಇದೆ ಅಂದರೆ ನೋಡಿ ಇಲ್ಲೊಂದು ದೇವಸ್ಥಾನ ಕಾಣಿಸ್ತಿದೆಯಲ್ಲ, ಆ ದೇವಸ್ಥಾನ ಯೂಶ್ವಲಿ ಕಾಣಿಸಲ್ಲ, ಅದ್ರ ಮೇಲೆ ನೀರು ಹರಿತಾ ಇರುತ್ತೆ. ಆ ದೇವಸ್ಥಾನಕ್ಕೆ ಕಾಣಿಸಿ 20 ವರ್ಷ ಆಗಿತ್ತಂತೆ. ಸೊ ಇವಾಗ ಕಾಣಿಸ್ತಾ ಇದೆ. ಅಂದರೆ ಇಮ್ಯಾಜಿನ್ ಎಷ್ಟು ಕಮ್ಮಿ ಇದೆ ನೀರಂತ. ನೋಡಿ ಇಲ್ಲೆಲ್ಲ ನೀರಿರೋದು ಏನೂ ಇಲ್ಲ, ಅಲ್ಲಿಂದ ಹರ್ಕೊಂಬಂದು ಹಿಂಗೆ ಹೋಗಿ ನಿಮಗೆ ಫ್ಲೋ ಕಾಣಿಸ್ತಾ ಇದ್ದಿದ್ದು. ಸೀರಿಯಸ್ಲಿ ಫುಲ್ಲು ಖಾಲಿ ಆಗಿಬಿಟ್ಟಿದೆ ನೀರು. ನೆಕ್ಸ್ಟ್ ಪ್ಲೇಸಿಗೆ ಹೋಗ್ಬೇಕಾರಂತೂ ಸಿಕ್ಕಾಬಟ್ಟೆ ಹಿಮ ಕವರ್ ಆಗಿತ್ತು ಬೆಟ್ಟದಲ್ಲಿ, ಮತ್ತು ಆ ವೇನೇ ಕೂಡ ಸಖತ್ತಾಗಿತ್ತು. ಘಾಟ್ ಸೆಕ್ಷನ್ ಫುಲ್ಲು ತರೋಲಿ ಸೂಪರ್ ಆಗಿತ್ತು. ಚಿಕ್ಲಿ ಹೊಳೆ ಫಾಲ್ಸ್ ನೋಡಿಕೊಂಡು ನೆಕ್ಸ್ಟ್ ಇವಾಗ ನಾವು ಅಬ್ಬಿ ಫಾಲ್ಸ್ಗೆ ಬಂದಿದ್ದೀವಿ. ತುಂಬ ಸಲ ಕೂರ್ಗ್ ಬಂದಿದ್ರು ಈ ಪ್ಲೇಸ್ನ ನೋಡಿರಲಿಲ್ಲ. ಸೊ ಫೈನಲಿ ನೋಡೋದಕ್ಕೆ ಬಂದಿದ್ದೀವಿ. ಇವಳಂತೂ ವೆದರ್ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದಾಳೆ. ಸೊ ಈಗ ಒಂದಷ್ಟು ದೂರ ನಡ್ಕೊಂಡು ಹೋಗಬೇಕು. ಆ್ಯಂಡ್ 10 ರೂಪೀಸ್ ಇರುತ್ತೆ ಎಂಟ್ರಿ ಫೀಸು ಒಬ್ಬರಿಗೆ. ಆ್ಯಂಡ್ ವಿ ಆರ್ ಗೋಯಿಂಗ್, ನೋಡೋಣ ಹೆಂಗಿರುತ್ತೆ ಫಾಲ್ಸ್ ಅಂತ. ಆ್ಯಂಡ್ ವೀಕೆಂಡ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಹೌದು. ಸೊ ಬನ್ನಿ ಫಾಲ್ಸ್ಗೆ ಹೋಗಿ ತೋರಿಸ್ತೀನಿ ನಿಮ್ಗೆ ಹೆಂಗಿರುತ್ತೆ ಏನೋ ಇತ್ತ ಅಂತ. ಎಚ್ಕೋ ನೋಡಿ ಗೈಸ್, ಫಾಲ್ಸ್ ನೋಡಿದ ತಕ್ಷಣ ನಮ್ಮ ಬಿಟ್ಬಿಟ್ಟು ಓಡ್ತಾವಳ ಹಂಗೆ. ಹಾಂ, ನೋಡಿ ಫಾಲ್ಸು ಹೆಂಗಿದೆ ಅಂತ. ಆ್ಯಂಡ್ ಕ್ರೌಡು ನೋಡಿ ಹೆಂಗಿದೆ ಅಂತ, ಸಿಕ್ಕಾಪಟ್ಟೆ ಜನ ಇದ್ದಾರೆ. ಸೊ ಈ ಕ್ಯಾಪಲ್ಲಿ ಫಾಲ್ಸ್ ನೋಡ್ಕೊಂಡು ಹೋಗಬೇಕು. ಇದು ಆಟ ಆಡೋ ಥರ ಎಲ್ಲ ಇರಲ್ಲ, ಜಸ್ಟ್ ದೂರದಿಂದ ನೋಡ್ಕೊಂಡು ಹೋಗೋ ಥರ ಇರುತ್ತೆ ಅಷ್ಟೇ. ಚೆನ್ನಾಯ್ತಾ? ಗಾಯ್ಸ್ ನೋಡಿ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಇಲ್ಲಿಂದ ಫಾಲ್ಸು. ರಿಯಲಾಗಿ ನೋಡೋದು ತುಂಬಾ ಚೆನ್ನಾಗಿದೆ, ಬಟ್ ಫೋನಲ್ಲಿ ನಿಮಗೆ ಅಷ್ಟಲ್ಲಿ ಕಾಣಿಸ್ತಿರ್ಬೋದು. ಆ್ಯಂಡ್ ಮೇಲೆ ಹೋದರೆ ಅಲ್ಲಿಂದ ನಾವು ವ್ಯೂ ನೋಡ್ಬೋದು. ಬಟ್ ಅಲ್ಲಿ ಆಲ್ರೆಡಿ ಜನ ಇದ್ದಾರೆ. ಸೊ ನೋಡಿ ಎಷ್ಟು ಜನ ಇದ್ದಾರೆ. ಆ್ಯಂಡ್ ಇಲ್ಲೊಂದು ಬ್ರಿಡ್ಜ್ ಇದೆ ಚಿಕ್ಕದು, ಆ್ಯಕ್ಚುಲಿ ಅದು ಮುರಿದೋಗ್ಬಿಟ್ಟಿದೆ. ಸೊ ವೆರಿ ನೈಸ್. ಹೆಂಗಿದೆಯಮ್ಮ? ಇಷ್ಟ ಆಯ್ತಾ? ಆ ಜಾಗದಲ್ಲಿ ತಗೊಂಡಂಥ ಕೆಲವೊಂದು ಮೆಮೊರಿ ಫೋಟೋಸ್ಗಳನ್ನ ನಾನಿಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಪಿಕ್ಸ್ ಎಲ್ಲ ಸಿಕ್ಕಾಬಟ್ಟೆ ಚೆನ್ನಾಗಿ ಕ್ಯೂಟಾಗಿತ್ತು ಅಂತಲೇ ಹೇಳ್ಬೋದು. ನನಗೆ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಗಾಯ್ಸ್ ಇವಾಗ ತಲಕಾವೇರಿಗೆ ಬಂದಿದ್ದೀವಿ. ಯಪ್ಪ ವೆದರ್ ಅಂತೂ ಆಸಮ್ ಆಗಿದೆ. ಒಂಥರ ಚಳಿ, ಫಾಗು ಸಕ್ಕತ್ತಾಗಿದೆ. ಆ್ಯಂಡ್ ಅಲ್ಲಿದು ಒಂದು ವ್ಯೂ ಹಾಕ್ತೀನಿ ನೋಡಿ. ನಾನು ಹಾಕಲ್ಲ, ಇವಳು ಹಾಕ್ತಾಳೆ ನೋಡಿ ಎಡಿಟಿಂಗಲ್ಲಿ. ಆ್ಯಂಡ್ ಸಕ್ಕತ್ತಾಗಿದೆ. ಫಸ್ಟ್ ಟೈಮ್ ಬರ್ತಾರದು ನಾನು. ನೀನು ಓಕೆ. ಸೊ ಈಗ ಒಳಗಡೆ ಹೋಗಬೇಕು. ಒಳಗಡೆ ಹೋಗಿ ದರ್ಶನ ಮಾಡಿಕೊಂಡು ಬರ್ತೀವಿ. ಏನಾದರೂ ಹೇಳಮ್ಮ, ನಿನ್ನ ಚಾನಲ್ ಇದು. ಆ್ಯಂಡ್ ಜನ ಮಾತ್ರ ಸಿಕ್ಕಾಪಟ್ಟೆ ಇದ್ದಾರೆ. ನೀವೇನಾದರೂ ಈ ಪ್ಲೇಸ್ಗಳಿಗೆ ಪ್ಲ್ಯಾನ್ ಮಾಡಿಕೊಂಡ್ರೆ ವೀಕ್ ಡೇಸಲ್ಲಿ ಮಾಡ್ಕೊಳ್ಳಿ, ವೀಕೆಂಡಲ್ಲಿ ಬರಬೇಡಿ. ಹೆವಿ ಕ್ರೌಡು, ಅಷ್ಟೊಂದು ಚೆನ್ನಾಗಿ ಅಂದರೆ ಎಲ್ಲ ಕಡೆ ಜನ ಇದ್ದಾಗ ಒಂಥರ ಇದಾಗ್ಬಿಡುತ್ತೆ. ಚೆನ್ನಾಗಿ ನೀವು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ. ಓಕೆ ಗೈಸ್, ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು, ತುಂಬ ಖುಷಿ ಆಯಿತು.
ಕಾವೇರಿ ನದಿ ಇಲ್ಲೇ ಹುಟ್ಟೋದು. ಅದೊಂದು ಖುಷಿಯಾದ ವಿಷಯ. ಸೊ ಯಾವತ್ತೂ ನೋಡಿರಲಿಲ್ಲ. ಸೊ ನೋಡಿದ್ದು ತುಂಬ ಖುಷಿ ಆಯಿತು. ಹೌದು, ಆದರೆ ತುಂಬ ಚಳಿ ಇದೆ, ತುಂಬ ಫಾಗ್. ಚೆನ್ನಾಗಿದೆ. ಇನ್ನು ಬೆಳಿಗ್ಗೆ ಬಂದರೆ ಇನ್ನೂ ಸಿಕ್ಕಾಬಟ್ಟೆ ಚಳಿ ಇರುತ್ತೆ. ಚೆನ್ನಾಗಿದೆ, ಹೌದು. ಚಳಿಯಾಗಿ. ಇವಾಗ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಅಂತ ಸಸ್ಪೆನ್ಸು. ಡೈರೆಕ್ಟ್ ಅಲ್ಲಿಗೆ ಹೋಗಿ ಮೀಟ್ ಆಗ್ತೀವಿ. ಆದರೆ ಫಸ್ಟಿಗೆ ಊಟಕ್ಕೆ ಹೋಗೋದು. ಬನ್ನಿ, ಊಟಕ್ಕೆ ಹೋಗ್ಬೇಕು. ಹೋಟ್ಲ್ ಹುಡ್ಕೋದೇ ಈಗ ದೊಡ್ಡ ಟಾಸ್ಕ್ ಇಲ್ಲಿ. ಸೊ ತಲಕಾವೇರಿ ಆದಮೇಲೆ ಆ್ಯಕ್ಚುಲಿ ನಾವು ಊಟಕ್ಕಂತ ಸ್ಟಾಪ್ ಹಾಕಿದ್ದು. ಸೊ ಹೋಟೆಲ್ಸ್ ಎಲ್ಲೂ ಸಿಗ್ದೇ ಆಮೇಲೆ ಕೊನೆಗೆ ಒಂದು ಸಿಕ್ತು. ಸಿಕ್ಕಾಬಟ್ಟೆ ಹೊಟ್ಟೆ ಹಸ್ಬಿಟ್ಟಿತ್ತು. ಸೊ ಹಾಗಾಗಿ ಅದನ್ನ ಏನೂ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಸೊ ಅಲ್ಲಿಂದ ಊಟ ಮುಗಿಸ್ಕೊಂಡು ನಮ್ಮ ನೆಕ್ಸ್ಟ್ ಪ್ಲ್ಯಾನ್ ಇದ್ದಿದ್ದು ಉಪ್ಪು ಫಾಲ್ಸಿಗೆ ಹೋಗ್ಬೇಕಂತ. ಬಟ್ ಅಂದರೆ ಆಲ್ಮೋಸ್ಟ್ 4:30 ಆಗೋಗ್ಬಿಟ್ಟಿತ್ತು. ಸೊ ಅಲ್ಲಿಗೆ ಹೋಗೋ ಅಷ್ಟೊತ್ತಲ್ಲಿ ಅದು ಕೂಡ ಕ್ಲೋಸಿಂಗ್ ಆಗಿಬಿಟ್ಟಿತ್ತು. ಅದಾದಮೇಲೆ ಸರಿ ನೆಕ್ಸ್ಟು ಬೇರೆ ಪ್ಲೇಸ್ಗೆ ಹೋಗೋಣ ಅಂತ ಹೇಳಿಬಿಟ್ಟು ನಾವು ಚೋಮಕೊಂದಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಅದು ಕೂಡ ಕ್ಲೋಸಿಂಗ್ ಟೈಮ್ ಆಗೋಗಿತ್ತು. ಸೊ ಹಾಗಾಗಿ ನಾವು ರಿಟರ್ನ್ ಮೈಸೂರಿಗೆ ಬಂದುಬಿಟ್ವಿ. ಸೊ ವಿಡಿಯೋ ಏನೂ ಮಾಡೋಕ್ಕಾಗಲಿಲ್ಲ. ಸೊ ಅದಾದಮೇಲೆ ಫುಲ್ ಟಯರ್ಡ್ ಬೇರೆ ಆಗಿತ್ತು ಅಂತ ಹೇಳಿಬಿಟ್ಟು ರೆಸ್ಟ್ ಮಾಡಿ ನಾನು ಮಾರ್ನಿಂಗ್ಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಸೊ ನೀವು ಯಾರಾದರೂ ಮಡಿಕೇರಿಗೆ ಪ್ಲ್ಯಾನ್ ಹಾಕ್ಕೊತಿದ್ದೀರಾ, ಯಾವುದಾದ್ರೂ ಪ್ಲೇಸ್ಗೆ ಹೋಗ್ತಾ ಇದ್ದೀರಾ ಅಂತ ಅಂದರೆ ಓಪನಿಂಗ್ ಮತ್ತು ಕ್ಲೋಸಿಂಗ್ ಟೈಮ್ನ ನೋಡಿಕೊಂಡು ಯಾವ್ಯಾವ ಪ್ಲೇಸಿಗೆ ಹೇಗೆ ಹೋಗಬೇಕು ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಹೋಗಿ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಬಟ್ ನಾವು ಹೋಗಿದ್ದ ಪ್ಲೇಸಲ್ಲಿ ನಮಗೆ ತುಂಬ ಇಷ್ಟ ಆಗಿದ್ದ ಪ್ಲೇಸ್ ಬಂದು ತಲಕಾವೇರಿ ಪ್ಲೇಸು. ಅದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಅಂದರೆ ಲೈಕ್ ವೆದರೇ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಲ್ಲಿ. ಏನೋ ಒಂಥರ ವೈಬ್ ಸಖತ್ತಾಗಿತ್ತು ತಲಕಾವೇರಿ ಪ್ಲೇಸು. ಮತ್ತು ಒನ್ ಡಿಸಪಾಯಿಂಟ್ಮೆಂಟ್ ಏನಾಗಿತ್ತು ಅಂತ ಅಂದರೆ ನಾವು ಇವಾಗ ಅನ್ಕೊತೀವಲ್ವ ನಮ್ಮ ಮೈಸೂರಲ್ಲಿ ಎಷ್ಟು ಮಳೆ ಆಗ್ತಿದೆ ನೋಡ್ತಾ ಇದ್ದೀವಿ. ಮೈಸೂರಲ್ಲಿ ಸಿಕ್ಕಾಪಟ್ಟೆ ಮಳೆ ಇದೆ ಮತ್ತು ಬೆಂಗಳೂರಲ್ಲೂ ಸ್ವಲ್ಪ ಮಳೆ ಇದೆ. ಸೊ ಈ ಇಮ್ಯಾಜಿನ್ ಪ್ರಕಾರ ನಾವು ಮಡಿಕೇರಿಲಿ ಸಿಕ್ಕಾಪಟ್ಟೆ ಮಳೆ ಆಗಿರುತ್ತೆ ಅಂತೆಲ್ಲ ಅಂದ್ಕೊಂಡಿದ್ವಿ. ಬಟ್ ಅಂದರೆ ಅಲ್ಲಿ ಹೋಗಿದ್ದು ಚಿಕ್ಕಲಿ ಹೊಳೆ ಡ್ಯಾಮ್ಗೆ. ಬಟ್ ಅಂದರೆ ನೀವು ಮುಂಚೆ ನೋಡಿರ್ತೀರ, ನಾನು ವಿಡಿಯೋ ಹಾಕಿದ್ದೀನಿ. ಸೊ ಅಲ್ಲಿ ನೀರೇ ಇಲ್ಲ, ಫ್ಲೋನೇ ಇಲ್ಲ. ಅದನ್ನ ನೋಡಿಬಿಟ್ಟು ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಯಿತು. ಸೊ ಅದು ಬಿಟ್ಟರೆ ಒನ್ ಡೇ ಟ್ರಿಪ್ ಅಂತ ಹೇಳಿಬಿಟ್ಟು ಸಖತ್ ಎಂಜಾಯ್ ಮಾಡಿದ್ವಿ. ಆ್ಯಕ್ಚುಲಿ ಇದು ಸಡನ್ ಪ್ಲ್ಯಾನು ಹೋಗಬೇಕಂತ ಅಂದ್ಕೊಂಡು ಹೋಗಿದ್ದು. ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ಬಟ್ ಟಯರ್ಡ್ ಆಯಿತು, ಬಟ್ ಅದೆಲ್ಲ ಇದ್ದಿದೆ. ಬಟ್ ಅಂದ್ರೂ ಒನ್ ಡೇ ಟ್ರಿಪ್ ಮಾತ್ರ ಸಖತ್ತಾಗಿತ್ತು. ಒನ್ ಡೇ ಅಲ್ಲಿ ಇಷ್ಟು ಪ್ಲೇಸ್ ಕವರ್ ಮಾಡೋಕ್ಕಾಗಲ್ಲ. 2 days 3 days ಆ ಥರ ಸ್ಟೇ ಮಾಡಿ ಕವರ್ ಮಾಡಬೇಕು ಅಂತ ಅಂದ್ಕೊತೀವಿ. ಬಟ್ ಅಂದರೆ ನಾವು ಸಡನ್ನಾಗಿ ನೈಟ್ ಪ್ಲ್ಯಾನ್ ಮಾಡಿಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಹೋಗಿದ್ದು. ಬಟ್ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ಸೊ ನೀವು ಕೂಡ ಯಾರಾದರೂ ಹೋಗಬೇಕು ಅಂತ ಅಂದರೆ ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಹೋಗಿ, ನಿಮಗೂ ಕೂಡ ಎಂಜಾಯ್ ಮಾಡ್ತೀರಾ ಅಂತ ಹೇಳ್ತೀನಿ. ಸೊ ಇದಾಗಿತ್ತು ಇವತ್ತಿನ ನಮ್ಮ ಒನ್ ಡೇ ಔಟಿಂಗ್ ಟ್ರಿಪ್ ಪ್ಲ್ಯಾನ್. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ದರೆ ಒಂದು ಪುಟ್ಟ ಲೈಕ್, ಕಮೆಂಟ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.